ಬಿಜೆಪಿಯಲ್ಲಿ ಎದ್ದಿರೋ ಬಣ ಬಡಿದಾಟ ಈಗ ಎಲ್ಲಾ ಭಿನ್ನ ಮತಗಳು ಕೂಡ ಶಮನ ಆದಂತೆ ಕಾಣ್ತಾ ಇದೆ. ಬಿಜೆಪಿಯಲ್ಲಿ ಏನ್ ನಡೀತಾ ಇತ್ತು ಬಣ ಬಡಿದಾಟ, ಇದೀಗ ಎಲ್ಲಾ ಭಿನ್ನ ಮತಗಳನ್ನ ಮರೆತು ಎಲ್ಲರೂ ಒಂದಾದ್ರ ಎಂಬ ಪ್ರಶ್ನೆ ಮೂಡ್ತಾ ಇದೆ. ದಕ್ಷಿಣ ಭಾರತದ ಬಿಜೆಪಿ ಭೀಷ್ಮನ ಹೊಂದಾಣಿಕೆ ವರ್ಕೌಟ್ ಆಯ್ತಾ? ಯತ್ನಾಳ್ ನಮ್ಮವರೇ ಹೊರಗಿನವರಲ್ಲ ಅಂತ ಯಡಿಯೂರಪ್ಪ ಹೇಳಿದ್ರು. ಮಾಜಿ ಸಿಎಂ ಬಿಎಸ್ವೈ ಹೇಳಿಕೆ ಹಿಂದಿದ್ಯಾ ಸಂಧಾನದ ಜಪ? ರಾಜಾ ಹುಲಿಯ ಕೂಲ್ ಮಾತಿನ ಹಿಂದೆ ಒಗ್ಗಟ್ಟಿನ ಮಂತ್ರ ಇದೆಯಾ? ಹೈಕಮಾಂಡ್ ಎಂಟ್ರಿ ಆಗ್ತಾ ಇದ್ದಂತೆ ಬಿಎಸ್ವೈ ಫುಲ್ ಕೂಲ್ ಆಗಿದ್ದಾರೆ. ಸುನಾಮಿಯಂತೆ ಬಂದ ಬಿಜೆಪಿ ಒಳ ಜಗಳ ಸದ್ಯಕ್ಕೆ ತಟಸ್ಥವಾಗಿದ್ಯಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಇತ್ತ ವರಿಷ್ಠರ ಮಾತಿಗೆ ಸೈಲೆಂಟ್ ಆಗಿರುವ ಹಿಂದೂ ಹುಲಿ ಯತ್ನಾಳ್. ಇನ್ನು ಬಿಎಸ್ವೈ ಮಾತಿನಿಂದ ವರಿಷ್ಠರಿಗೆ ನಿಷ್ಠೆ ತೋರಿಸಿದ್ರ ಯತ್ನಾಳ್? ಸದ್ಯ ಬೂದಿ ಮುಚ್ಚಿದ ಕೆಂಡದಂತಿರುವ ಬಿಜೆಪಿಯ ವಾತಾವರಣ. ಬಿಜೆಪಿಯಲ್ಲಿ ಎದ್ದಿರುವ ಬಣ ಬಡಿದಾಟ ಸದ್ಯಕ್ಕೆ ಶಮನ ಆದಂತೆ ಕಾಣ್ತಾ ಇದೆ. ಯಾಕಂತಂದ್ರೆ ಏನು ಶಿಸ್ತು ಸಮಿತಿ ಶೋಕಾಸ್ ನೋಟಿಸ್ ಕೊಟ್ಟಿತ್ತು, ಇದೀಗ ಶೋಕಾಸ್ ನೋಟಿಸ್ಗೆ ಉತ್ತರ ನೀಡಿ ಬಂದ ನಂತರ ಫುಲ್ ಕೂಲ್ ಆಗಿದ್ದಾರೆ ಬಸನಗೌಡ ಯತ್ನಾಳ್ ಅವರು. ಹಾಗಾಗಿ ಸದ್ಯಕ್ಕೆ ಬಣ ಬಡಿದಾಟ ಕಡಿಮೆ ಆದಂತೆ ಕಾಣ್ತಾ ಇದೆ. ಹಾಗಾದ್ರೆ ಬಿಎಸ್ ಯಡಿಯೂರಪ್ಪನವರು ಶಿವಮೊಗ್ಗದಲ್ಲಿ ಏನು ಹೇಳಿಕೆ ಕೊಟ್ಟಿದ್ದಾರೆ ನೋಡೋಣ. ಮಾತಾಡೋಣ. ಯತ್ನಾಳ್ ಅವರು ಯಾರು ಹೊರಗಡೆಯವರಲ್ಲ, ಯಾವುದೋ ಒಂದು ಕಾರಣಕ್ಕೆ ಒಂದು ಆಕ್ರೋಶದಲ್ಲಿ ಇರ್ಬೋದು ಅವರು. ನನ್ನ ಪ್ರಕಾರ ಎಲ್ಲರನ್ನು ಒಟ್ಟಾಗಿ ತೊಗೊಂಡು ಹೋಗ್ಬೇಕು ಅಂತ ನನ್ನ ಅಪೇಕ್ಷೆ, ಅಥವಾ ವಿಜಯೇಂದ್ರ ಅಪೇಕ್ಷೆ, ರಾಘವೇಂದ್ರ ಅಪೇಕ್ಷೆನೂ ನಮ್ದು ಅದೇ ಇದೆ. ಏನೇ ಕರ್ತವ್ಯಗಳಿದ್ದರೂ ಎದುರು ಬದುರು ಕುಂತ್ಕೊಂಡು ಮಾತಾಡಿ ಬಗೆಹರಿಸಿ ಒಟ್ಟಾಗಿ ತೊಗೊಂಡು ಹೋಗ್ಬೇಕು ಅಂತ ನನ್ನ ಅಭಿಪ್ರಾಯ. ಮಾತಾಡೋಣ. ಯತ್ನಾಳ್ ಅವರು ಯಾರು ಹೊರಗಡೆಯವರಲ್ಲ, ಯಾವುದೋ ಒಂದು ಕಾರಣಕ್ಕೆ ಒಂದು ಆಕ್ರೋಶದಲ್ಲಿ ಇರ್ಬೋದು ಅವರು. ನನ್ನ ಪ್ರಕಾರ ಎಲ್ಲರನ್ನು ಒಟ್ಟಾಗಿ ತೊಗೊಂಡು ಹೋಗ್ಬೇಕು ಅಂತ ನನ್ನ ಅಪೇಕ್ಷೆ, ಅಥವಾ ವಿಜಯೇಂದ್ರ ಅಪೇಕ್ಷೆ, ರಾಘವೇಂದ್ರ ಅಪೇಕ್ಷೆನೂ ನಮ್ದು ಅದೇ ಇದೆ. ಏನೇ ಕರ್ತವ್ಯಗಳಿದ್ದರೂ ಎದುರು ಬದುರು ಕುಂತ್ಕೊಂಡು ಮಾತಾಡಿ ಬಗೆಹರಿಸಿ ಒಟ್ಟಾಗಿ ತೊಗೊಂಡು ಹೋಗ್ಬೇಕು ಅಂತ ನನ್ನ ಅಭಿಪ್ರಾಯ. ಮಾತಾಡೋಣ. ಯತ್ನಾಳ್ ಅವರು ಯಾರು ಹೊರಗಡೆಯವರಲ್ಲ. ಎಸ್ನೇನು ಗಮನಿಸ್ತಾ ಇದ್ರಿ, ರಾಜಾ ಹುಲಿಯು ಕೂಡ ಕೂಲ್ ಆಗಿ ಮಾತನಾಡಿದ್ದಾರೆ. ಏನು ಯತ್ನಾಳ್ರವರೇನು ಬೇರೆಯವರಲ್ಲ, ನಮ್ಮ ಪಕ್ಷದವರೇ, ಏನು ಹೇಳ್ತಾರೋ ಹೇಳಿ ಬಿಡಿ ಪರವಾಗಿಲ್ಲ ಅಂತ ಕೂಲ್ ಆಗಿ ಆನ್ಸರ್ ಅನ್ನ ಮಾಡಿದ್ದಾರೆ. ಇನ್ನು ಬಸನಗೌಡ ಯತ್ನಾಳ್ರವರು ಕೂಡ ಅಷ್ಟೇ, ಏನೆನ್ನೆ ವಿಚಾರಣೆ 1.25 ಗಂಟೆ ವಿಚಾರಣೆಯನ್ನು ಎದುರಿಸಿ ಬಂದರು. ಅದಾದ ನಂತರ ಕೂಡ ಕೂಲ್ ಆಗಿ ಆನ್ಸರ್ ಮಾಡಿದ್ರು. ಯಡಿಯೂರಪ್ಪ ಹೇಳಿರುವಂತಹ ಮಾತನ್ನ ನಾನು ಸ್ವಾಗತ ಮಾಡ್ತೀನಿ ಅಂತ ಕೂಡ ಬಸನಗೌಡ ಯತ್ನಾಳ್ರವರು ಕೂಡ ಹೇಳಿದ್ದಾರೆ. ಸದ್ಯಕ್ಕಂತೂ ಬಿಜೆಪಿ ಬೂದಿ ಮುಚ್ಚದ ಕೆಂಡದಂತಿದೆ. ಏನೇ ಹೇಳಿಕೆ ಕೊಡಬಹುದು, ಆದರೂ ಕೂಡ ಸದ್ಯಕ್ಕಂತೂ ಏನು ಬಣ ಬಡಿದಾಟ ನಡೀತಾ ಇತ್ತು. ಒಂದು ಕಡೆ BY ವಿಜಯೇಂದ್ರ ಪರ ಬೆಂಬಲಿಗರು ಹೋರಾಟ ಮಾಡ್ತಾ ಇದ್ರು, ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಮತ್ತೊಂದು ಕಡೆ ಯತ್ನಾಳ್ ಟೀಮ್ ಕೂಡ ಯಡಿಯೂರಪ್ಪ ಹಾಗೂ BS ವಿಜಯೇಂದ್ರ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ರು. ಹಾಗೆ ಅವರ ಕುಟುಂಬದ ಬಗ್ಗೆ ಕೂಡ ಕೆಲವೊಂದಿಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಅದಾದ ನಂತರ ಪಕ್ಷದ ಶಿಸ್ತು ಸಮಿತಿಯಿಂದ ಶೋಕಾಸ್ ನೋಟಿಸ್ ಅನ್ನ ಕೊಡ್ತಾರೆ ಬಸನಗೌಡ ಯತ್ನಾಳ್ ಅವರಿಗೆ. ಅವರು 1.25 ಗಂಟೆ ವಿಚಾರಣೆಯನ್ನು ಎದುರಿಸ್ತಾರೆ. ನಾನು ಈ ಶೋಕಾಸ್ ನೋಟಿಸ್ಗೆ ಉತ್ತರ ಕೊಡ್ತೀನಿ ಅಂತ ಕೂಡ ಹೇಳಿದ್ರು. ಅದೇ ರೀತಿ ನಿನ್ನೆ ಹೋಗಿ ವಿಚಾರಣೆಯನ್ನು ಎದುರಿಸಿ ಬಂದ್ರು. ಅದಾದ ನಂತರ ಫುಲ್ ಕೂಲ್ ಆಗಿದ್ದಾರೆ. ಯಡಿಯೂರಪ್ಪ ಆಗಿರಬಹುದು, ಬಸನಗೌಡ ಯತ್ನಾಳ್ ಇಬ್ಬರು ಕೂಡ ಕೂಲ್ ಆಗಿ ಆನ್ಸರ್ ಮಾಡ್ತಾ ಇದ್ದಾರೆ. ಇದೆಲ್ಲ ಹೇಳಿಕೆಗಳನ್ನ ಗಮನಿಸಿದ್ರೆ ಸದ್ಯಕ್ಕೆ ಬಿಜೆಪಿಯಲ್ಲಿ ಭಿನ್ನಮತ ಶಮನ ಆದಂತೆ ಕಾಣ್ತಾ ಇದೆ.